ಹಲೋ ಎಲ್ರಿಗೂ ನಮಸ್ಕಾರ. ಎಸ್ಪಿಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪ್ರಾರಂಭವಾಗಿದೆ. ಸಿಪಿಸಿ ಮತ್ತು ಕಲ್ಯಾಣ ಕರ್ನಾಟಕ ವಿಭಾಗದ ನೇಮಕಾತಿಗಳು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಒಟ್ಟು ಎರಡನ್ನ ಸೇರಿ ಅಂದರೆ ಕಲ್ಯಾಣ ಕರ್ನಾಟಕ ಮತ್ತು RPC ಎರಡನ್ನ ಸೇರಿ 3,991 ಹುದ್ದೆಗಳಿವೆ. ಇದಕ್ಕೆ ಯಾವ ರೀತಿ ತಯಾರಿಯನ್ನು ಮಾಡ್ಕೋಬೇಕು, ಕ್ವಾಲಿಫಿಕೇಶನ್ ಏನು, ಯಾವತ್ತಿಂದ ಅರ್ಜಿ ಶುರುವಾಗುತ್ತೆ, ಪರೀಕ್ಷಾ ಶುಲ್ಕ ಎಷ್ಟು, ಎಕ್ಸಾಮಿನೇಷನ್ ಸಿಲೆಬಸ್ ಏನು, ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಹಾಗೂ ನಮ್ಮ ಕರ್ನಾಟಕ ಪೊಲೀಸ್ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ನಾವು ಟೆಲಿಗ್ರಾಮ್ ಗ್ರೂಪನ್ನು ನಡೆಸ್ತಾ ಇದ್ದೀವಿ. ಕೇವಲ 65 ರೂಪಾಯಿಗಳನ್ನು ಪಾವತಿ ಮಾಡಿ ನೀವು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಕರ್ನಾಟಕ ಪೊಲೀಸ್ ಪರೀಕ್ಷೆಗೆ ಸಂಬಂಧಪಟ್ಟ ಹಲವಾರು PDF ನೋಟ್ಸ್ಗಳನ್ನು ನೀವು ಅದರ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಪಡ್ಕೋಬೋದಾಗಿರುತ್ತೆ. ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟ ಟೆಲಿಗ್ರಾಮ್ ಗ್ರೂಪ್ ಇದಾಗಿರುತ್ತೆ. ಹೆಚ್ಚಿನ ಮಾಹಿತಿಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತು ಕಾಮೆಂಟ್ ಸೆಕ್ಷನ್ನಲ್ಲಿ ವಾಟ್ಸಪ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ ನೀವು ಆ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಎಂದಿನಂತೆ KPSC ಜಂಕ್ಷನ್ ಅನ್ನೋ ವೆಬ್ಸೈಟ್ಗೆ ವಿಸಿಟ್ ಮಾಡಿ ನೀವು ಇನ್ನಷ್ಟು ಮಾಹಿತಿಗಳನ್ನು, ಮೋಕ್ ಟೆಸ್ಟ್ಗಳನ್ನು ಈ ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ ಪಡ್ಕೋಬೋದಾಗಿರುತ್ತೆ. ಹಾಗೂ ನಮ್ಮ ಮತ್ತೊಂದು ಚಾನಲ್ ಇದೆ, ಅದರ ಯೂಟ್ಯೂಬ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಈ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂಗೆ, ಕರ್ನಾಟಕ ಪೊಲೀಸ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂಗೆ ಎಲ್ಲ ಕ್ವಶನ್ ಪೇಪರ್ಸ್ಗಳನ್ನು ಬಿಡಿಸಲಾಗುತ್ತೆ. ನೀವು ಅದನ್ನು ಫಾಲೋ ಅಪ್ ಮಾಡ್ಬೋದು. ಸೊ ಮೊದಲನೇದಾಗಿ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಮಿಕ್ಕುಳಿದ ವೃಂದ ಅಂದರೆ RPC 2,266 ನೇರ ನೇಮಕ ಪುರುಷ ಅಭ್ಯರ್ಥಿಗಳಿಗೆ ಆಯ್ಕೆಗಳಿದ್ರೆ, ನೇರ ಮಹಿಳಾ ಅಭ್ಯರ್ಥಿಗಳಿಗೆ 755, ಸೇವಾನಿರತ ಪುರುಷರಿಗೆ 257, ಸೇವಾನಿರತ ಮಹಿಳೆಯರಿಗೆ 82, ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 35, ಒಟ್ಟು 3,395 ಪೋಸ್ಟ್ಗಳು RPC ಕಂಡು ಬರುತ್ತೆ. ಇಷ್ಟು ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಇನ್ನು ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಪುರುಷ ಅಭ್ಯರ್ಥಿಗಳಿಗೆ 398, ಮಹಿಳಾ ಅಭ್ಯರ್ಥಿಗಳಿಗೆ 133, ಸೇವೆಯಲ್ಲಿ ಇರ್ತಕ್ಕಂಥ ಪುರುಷ ಅಭ್ಯರ್ಥಿಗಳಿಗೆ 46, ಸೇವೆಯಲ್ಲಿರುವ ಮಹಿಳಾ ಅಭ್ಯರ್ಥಿಗಳಿಗೆ 14 ಮತ್ತು ತೃತೀಯ ಲಿಂಗಗಳಿಗೆ 5, ಹಾಗೂ ಕಲ್ಯಾಣ ಕರ್ನಾಟಕಕ್ಕೆ ಒಟ್ಟು 596 ಹುದ್ದೆಗಳನ್ನ ನೇಮಕಾತಿ ಮಾಡ್ಕೋತಾ ಇದ್ದಾರೆ. ಇವೆರಡನ್ನ ಆಡ್ ಮಾಡಿದ್ರೆ 3,991 ಹುದ್ದೆಗಳಾಗ್ತವೆ. ಇಷ್ಟು ಹುದ್ದೆಗಳಿಗೆ ಈಗ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಯ ವಿದ್ಯಾರ್ಹತೆ ಬಂದ್ಬಿಟ್ಟು PUC ಅಥವಾ ತತ್ಸಮಾನ ಇರ್ತದೆ. PUC ಅಥವಾ ತತ್ಸಮಾನ ಸೆಕೆಂಡ್ PUC ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ತತ್ಸಮಾನ ಹುದ್ದೆಗಳು PUCಗೆ ಆಲ್ಟರ್ನೇಟ್ ಆಗಿ ಯಾವುದು ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿದ್ದಾರೆ, ಇದನ್ನ ನೀವು ನೋಡ್ಕೋಬಹುದಾಗಿರುತ್ತೆ. CBSE ಅಥವಾ ISC ಮಂಡಳಿ ನಡೆಸುವ 12ನೇ ತರಗತಿಯ ಪರೀಕ್ಷೆ, ಇತರೆ ರಾಜ್ಯ ಸರ್ಕಾರ ಪರೀಕ್ಷಾ ಮಂಡಳಿಯಿಂದ ನಡೆಸುವ ಕ್ಲಾಸ್ 12ರ ಪರೀಕ್ಷೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ವತಿಯಿಂದ ನಡೆಸುವ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್, 2 ವರ್ಷಗಳ ITI ಕೋರ್ಸ್ ಅಭ್ಯರ್ಥಿಗಳು, NIOS ವತಿಯಿಂದ ನಡೆಸುವ ಒಂದು ಭಾಷಾ ಕೋರ್ಸ್ ಅಥವಾ ಒಂದು ಭಾಷಾ ಕೋರ್ಸ್ ಮತ್ತು ಒಂದು ಶೈಕ್ಷಣಿಕ ವಿಷಯದಲ್ಲಿ ಅಥವಾ ಪದವಿ ಪೂರ್ವ ಮಂಡಳಿ ನಡೆಸುವ ಪರೀಕ್ಷೆಯಲ್ಲಿ ಒಂದು ಭಾಷೆ ಮತ್ತು ಒಂದು ವಿಷಯದಲ್ಲಿ ಉತ್ತೀರ್ಣರಾದರೆ ಮಾತ್ರ ಇದಕ್ಕೆ ತತ್ಸಮಾನ ಅಂತ ಪರಿಗಣನೆ ಮಾಡ್ತಾರೆ. ಸೊ ಈ ಅಭ್ಯರ್ಥಿಗಳು ಕೂಡ ಹುದ್ದೆಗಳಿಗೆ ಅರ್ಜಿಗಳನ್ನ ಹಾಕ್ಬೋದಾಗಿರುತ್ತೆ. ಇನ್ನು ವಯೋಮಿತಿ ಕನಿಷ್ಠ 18 ವರ್ಷಗಳು ವಯಸ್ಸಾಗಿರ್ಬೇಕಾಗತ್ತೆ. ಗರಿಷ್ಠ ವಯೋಮಿತಿ ಒಂದು ಬಾರಿಗೆ ಅನ್ವಯ ಆಗುವಂತೆ ಈ ಸಲ ಕರ್ನಾಟಕ ಸರ್ಕಾರ ಏನ್ ಮಾಡಿದೆ, ನೇಮಕಾತಿ ಸಮಸ್ಯೆಗಳು ಉಂಟಾಗಿರೋದ್ರಿಂದ ಹಾಗೂ ನೇಮಕಾತಿಯನ್ನ ಕಳೆದ 2-3 ವರ್ಷಗಳಿಂದ ಮಾಡಿಕೊಳ್ಳದೆ ಇರೋದ್ರಿಂದ ಒಂದು ಬಾರಿಗೆ ಅನ್ವಯ ಆಗುವಂತೆ ಗರಿಷ್ಠ 5 ವರ್ಷಗಳ ವಯೋ ಸಡಿಲಿಕೆಯನ್ನು ಎಲ್ರಿಗೂ ಕೊಟ್ಟಿದ್ದಾರೆ. ಹಾಗಾಗಿ ಕನಿಷ್ಠ 18 ವರ್ಷಗಳೇ ಇರುತ್ತೆ. ಗರಿಷ್ಠ ಸಾಮಾನ್ಯ ಅರ್ಹತೆ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ 33 ವರ್ಷಗಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಾದ್ರೆ, ಪ್ರವರ್ಗ 1 2A 2B 3A 3B ಅಭ್ಯರ್ಥಿಗಳಾದ್ರೆ 35 ವರ್ಷಗಳು, ಹಾಗೂ ಕರ್ನಾಟಕದ ಅರಣ್ಯ ಪ್ರದೇಶದಲ್ಲಿ ವಾಸ ಮಾಡುವಂತಹ ಬುಡಕಟ್ಟು ಅಭ್ಯರ್ಥಿಗಳಾದ್ರೆ 38 ವರ್ಷಗಳಿರ್ತವೆ. ಸೊ ಇದು ಒಂದು ಬಾರಿಗೆ ಮಾತ್ರ. ನಂತರದ ನೇಮಕಾತಿಗಳಲ್ಲಿ ಮೊದಲು ಹೆಂಗಿರ್ತೋ ನೇಮಕಾತಿಯ ವಯೋಮಿತಿ ಅದೇ ರೀತಿ ಇರುತ್ತೆ. ಈ ನೇಮಕಾತಿಗೆ ಮಾತ್ರ ಒಂದು ಬಾರಿಗೆ 5 ವರ್ಷಗಳ ಸಡಿಲಿಕೆ ಕೊಟ್ಟಿದ್ದಾರೆ. ಇನ್ನು ಸೇವಾನಿರತ ಪುರುಷ ಅಭ್ಯರ್ಥಿಗಳಾದ್ರೆ, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳನ್ನ ಪರಿಗಣಿಸಿದ್ರೆ ಸಾಮಾನ್ಯ ಅರ್ಹತೆ GM ಆದ್ರೆ 38 ವರ್ಷಗಳು, ಉಳಿದೆಲ್ಲ ಕ್ಯಾಟಗರಿವರೆಗೂ 40 ವರ್ಷಗಳ ವಯೋ ಸಡಿಲಿಕೆಯನ್ನ ನೀಡಲಾಗಿದೆ. ಅರ್ಜಿ ಸಲ್ಲಿಸೋದು ಯಾವಾಗ? ಜೂನ್ 8ನೇ ತಾರೀಕಿಂದ ಆನ್ಲೈನ್ ಲಿಂಕ್ ಆಕ್ಟಿವೇಟ್ ಆಗುತ್ತೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವೆಬ್ಸೈಟ್ಗೆ ಭೇಟಿಯನ್ನು ಕೊಟ್ಟರೆ ನೀವು ಅಲ್ಲಿ ಅಪ್ಲೈ ಮಾಡ್ಬೋದಾಗಿರುತ್ತೆ. KE ಅವರು ಈ ಎಕ್ಸಾಮ್ ಅನ್ನು ನಡೆಸ್ತಾರೆ. ಆನ್ಲೈನ್ ಮೂಲಕ ಈ ಒಂದು ಪರೀಕ್ಷೆಯನ್ನ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋದಕ್ಕೆ ಈ ದಿನಾಂಕವನ್ನು ನಿಗದಿಪಡಿಸಲಾಗಿದೆ. ಜುಲೈ 3ನೇ ತಾರೀಕುವರೆಗೆ ನಿಮಗೆ ಅವಕಾಶ ಇರುತ್ತೆ ಅರ್ಜಿ ಸಲ್ಲಿಸೋದಕ್ಕೆ, ಮತ್ತು ಜುಲೈ 4ನೇ ತಾರೀಕು ಆನ್ಲೈನ್ ಫೀಸನ್ನು ಕಟ್ಟೋದಕ್ಕೆ ಕೊನೆ ದಿನಾಂಕ ಆಗಿರುತ್ತೆ. ವೇತನ ಶ್ರೇಣಿ 37,500 ಪ್ರಾರಂಭವಾಗುತ್ತೆ.
ನೇಮಕಾತಿ ಹೊಂದಿದ ಅಭ್ಯರ್ಥಿಗಳು ಡಿಜಿ ಮತ್ತು ಐಜಿಪಿ ರವರು ಕಾಲಕಾಲಕ್ಕೆ ನಿರ್ದಿಷ್ಟಪಡಿಸುವ ಪೊಲೀಸ್ ತರಬೇತಿ ಶಾಲೆಗಳಲ್ಲಿ 9 ದಿನಗಳ ಮೂಲ ಬುನಾದಿ ತರಬೇತಿಯನ್ನ ಪಡೆಯಬೇಕು. ತರಬೇತಿಯಲ್ಲಿ ನಿಗದಿಪಡಿಸಿದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು. ಫೇಲ್ ಆದಂತಹ ಅಭ್ಯರ್ಥಿಗಳನ್ನ ಸೇವೆಯಿಂದ ವಜಾ ಮಾಡಲಾಗುತ್ತೆ ಅಂತ ಹೇಳ್ತಾರೆ. ಸೊ ಎಕ್ಸಾಮಿನೇಷನ್ ಮುಗಿದು ಎಲ್ಲ ಫೈನಲ್ ಆಗಿ ನೀವು ಆಯ್ಕೆ ಆದ್ಮೇಲೆ ಟ್ರೈನಿಂಗ್ ಪೀರಿಯಡ್ ಇರುತ್ತೆ 9 ತಿಂಗಳು. ಆ ಟ್ರೈನಿಂಗ್ ಪೀರಿಯಡ್ ಅಲ್ಲೂ ಕೂಡ ನೀವು ಅದನ್ನ ಮುಗಿಸಿ ಅಲ್ಲೂ ಕೊಡುವಂತ ಎಕ್ಸಾಮಿನೇಷನ್ ನ ಪಾಸ್ ಮಾಡಬೇಕಾಗಿರುತ್ತೆ. ನೇರ ನೇಮಕಾತಿ ಮೂಲಕ ಆಯ್ಕೆಗೊಂಡ ಅಭ್ಯರ್ಥಿಗಳು 2 ವರ್ಷ 6 ತಿಂಗಳ ಕಾಯಂ ಪೂರ್ವ ಅವಧಿಯಲ್ಲಿ ಇರ್ತಾರೆ ಅಂತ ಹೇಳ್ತಾರೆ. ಕಾಯಂ ಪೂರ್ವ ಅವಧಿ ಅಂತ ಹೇಳಲಾಗುತ್ತೆ. ಇದನ್ನ ನೀವು ನೇಮಕಾತಿ ಆದ್ಮೇಲೆ ತಿಳ್ಕೊಬೋದಾಗಿರುತ್ತೆ. ಇನ್ನು ಅವರ ಸ್ಯಾಲರಿ ಸ್ಕೇಲ್ ಈ ತರ ಇರುತ್ತೆ. ಪಿಂಚಣಿ ಸೌಲಭ್ಯ ಕೂಡ ಅವೈಲೇಬಲ್ ಇರುತ್ತೆ. ಶುಲ್ಕ ಎಷ್ಟು? SC/ST ಕ್ಯಾಟಗರಿ 1 ಮಾಜಿ ಸೈನಿಕ ಅಭ್ಯರ್ಥಿಗಳು ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳು ಎಲ್ರಿಗೂ 500 ರೂಪಾಯಿ ಇರುತ್ತೆ. ಮತ್ತು ಸಾಮಾನ್ಯ ಅರ್ಹತೆ ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಾದ್ರೆ 750 ರೂಪಾಯಿ ಇರುತ್ತೆ. ಪಾವತಿ ಮಾಡಿದ ಶುಲ್ಕವನ್ನ ಯಾವುದೇ ಕಾರಣಕ್ಕೂ ಹಿಂತಿರುಗಿಸಿ ಕೊಡೋದಿಲ್ಲ ಅಂತ ಮೆನ್ಷನ್ ಮಾಡಿರ್ತಾರೆ. ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಆಫ್ಲೈನ್ ಮಾದರಿಯಲ್ಲಿ OMR ಮಾದರಿಯಲ್ಲಿ ನಡೆಸ್ತಾರೆ. ಆನ್ಲೈನ್ ಎಕ್ಸಾಮ್ ಅಲ್ಲ ಇದು, ಆಫ್ಲೈನ್ ಎಕ್ಸಾಮು. OMR ಟೈಪ್ ಅಲ್ಲಿ ಈ ಒಂದು ಎಕ್ಸಾಮ್ ಅನ್ನ ನಡೆಸಲಾಗ್ತಾರೆ. ಪರೀಕ್ಷೆಗಳಿಗೆ ಏನೇನಿರುತ್ತೆ? ಒಂದು ಸಾಮಾನ್ಯ ಜ್ಞಾನ, ಸಾಮಾನ್ಯ ವಿಜ್ಞಾನ, ಭೂಗೋಳ, ಇತಿಹಾಸ, ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿ, ಜೊತೆಗೆ ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿ, ನೈತಿಕ ಶಿಕ್ಷಣ ಒಳಗೊಂಡಂತ ಸಾಮಾನ್ಯ ಅಧ್ಯಯನ. 100 ಅಂಕಗಳ ಪರೀಕ್ಷೆ, 100 ಕ್ವಶನ್ಸ್ ಇರ್ತವೆ. 90 ನಿಮಿಷ ಕಾಲಾವಕಾಶವನ್ನ ಕೊಡ್ತಾರೆ. ಅಂದ್ರೆ 1.5 ಗಂಟೆ ಕಾಲಾವಕಾಶ ಕೊಡ್ತಾರೆ. 1/4 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಪ್ರತಿ ತಪ್ಪು ಉತ್ತರಕ್ಕೆ 0.25 ಅಂಕಗಳನ್ನ ಕಳೆಯಲಾಗುತ್ತೆ. ಪರೀಕ್ಷಾ ದಿನಾಂಕವನ್ನ ಕೂಡ ಇವರು ಪ್ರಕಟ ಮಾಡಿಬಿಟ್ಟಿದ್ದಾರೆ. ಆಗಸ್ಟ್ 2ನೇ ತಾರೀಕು ಬೆಳಿಗ್ಗೆ 10:30 ರಿಂದ 12 ತನಕ RPC ಅವ್ರಿಗೆ, ಅಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕವನ್ನ ಹೊರತುಪಡಿಸಿ RPC ಅವರಿಗೆ, ಮಿಕ್ಕುಳಿದ ವೃಂದದವರಿಗೆ ಬೆಳಿಗ್ಗೆ 10:30 ರಿಂದ 12 ಸ್ಲಾಟ್ ಇರುತ್ತೆ. ಮಧ್ಯಾಹ್ನ ಕಲ್ಯಾಣ ಕರ್ನಾಟಕ ಭಾಗದವರಿಗೆ ಎಕ್ಸಾಮಿನೇಷನ್ಸ್ ಅನ್ನ ನಡೆಸಲಾಗುತ್ತೆ. ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ವಿನಾಯಿತಿ ಪಡೆದಿರತಕ್ಕಂತ ಅಭ್ಯರ್ಥಿಗಳು ಕಡ್ಡಾಯ ಕನ್ನಡ ಪರೀಕ್ಷೆ ಇರುತ್ತೆ. ಅವರು ಅದನ್ನ ನೀವು ಮುಂದೆ ನೋಡ್ಕೋಬಹುದಾಗಿರುತ್ತೆ. ಇದೊಂದು ಎಕ್ಸಾಮ್ ಇರುತ್ತೆ. ಕಡ್ಡಾಯ ಕನ್ನಡ ಪರೀಕ್ಷೆಯನ್ನ ಪಾಸ್ ಮಾಡ್ಕೊಂಡಿದ್ರೆ ಮತ್ತೆ ಅದನ್ನ ಬರೆಯುವಂತ ಅವಕಾಶ ಇರೋದಿಲ್ಲ. ಇನ್ನು ಋಣಾತ್ಮಕ ಮೌಲ್ಯಮಾಪನ ನಿಮ್ಗೆ ಆಲ್ರೆಡಿ ಹೇಳಿದರೆ, ಋಣಾತ್ಮಕ ಮೌಲ್ಯಮಾಪನ 0.25 ಅಂಕಗಳು. ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಏನಾದ್ರು ಬರೆಯುವಂತ ಅನಿವಾರ್ಯತೆ ನಿಮ್ಗೆ ಉಂಟಾದ್ರೆ ಅವರು ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಕನಿಷ್ಠ 30 ಅಂಕಗಳನ್ನ ಆ ಒಂದು ಪರೀಕ್ಷೆಯಲ್ಲಿ ಪಡ್ಕೋಬೇಕಾಗತ್ತೆ. ಇದು ಎಲ್ಲರೂ ಬರೆಯೋ ಅವಶ್ಯಕತೆ ಇರೋದಿಲ್ಲ. ಆಲ್ರೆಡಿ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಬರೆಯುವಂತ ಅವಶ್ಯಕತೆ ಇರೋದಿಲ್ಲ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಮುಂದೆ ನಿಮಗೆ ಸಿಗುತ್ತೆ. ಲಿಖಿತ ಪರೀಕ್ಷೆ, ಈಗ ಎಕ್ಸಾಮಿನೇಷನ್ ಮಾಡಿದ್ರು, ಅದರಲ್ಲಿ ಆಯ್ಕೆ ಆದಾಗ ಮುಂದಿನ ಹಂತ ಏನು? 1:5 ಅನುಪಾತದಲ್ಲಿ, ಅಂದ್ರೆ ಒಂದು ಹುದ್ದೆಗೆ 5 ಜನರಂತೆ ಅರ್ಹತೆಗೊಂಡಂತ ಅಭ್ಯರ್ಥಿಗಳನ್ನ ದೇಹದಾಢ್ಯತೆ ಪರೀಕ್ಷೆ ಅಂದ್ರೆ PST ಹಾಗೂ ಎಂಡೋರೆನ್ಸ್ ಟೆಸ್ಟ್ ಸಹಿಷ್ಣುತೆ ಪರೀಕ್ಷೆಗೆ ಒಳಪಡಿಸಲಾದರೆ. ಸೊ ಈ ವೆಬ್ಸೈಟ್ಗೆ ಭೇಟಿಯನ್ನ ಕೊಟ್ಟು ನೀವು ಅದರ ಮಾಹಿತಿಯನ್ನ ಪಡ್ಕೋಬಹುದಾಗಿರುತ್ತೆ. ದೇಹದಾಢ್ಯತೆ ಇದು ಬೇಸಿಕ್ಸ್, ಇದಿರ್ಲೇಬೇಕಾಗತ್ತೆ. ಇದಿದ್ರೆ ನಿಮ್ಗೆ ಎಕ್ಸಾಮಿನೇಷನ್ಸ್ ಆದ್ಮೇಲೆ ಫಿಸಿಕಲ್ ಪಾಸ್ ಆಗೋದಕ್ಕೆ ಅನುಕೂಲ ಆಗುತ್ತೆ. ಪುರುಷ ಅಭ್ಯರ್ಥಿಗಳ ಬಗ್ಗೆ ಮಾತನಾಡಿದ್ರೆ, ಸೇವಾನಿರತ ಪುರುಷರಿಗೆ ಕನಿಷ್ಠ ಎತ್ತರ 168 ಸೆಂಟಿಮೀಟರ್ ಬೇಕು. ಕನಿಷ್ಠ ಎದೆಯ ಸುತ್ತಳತೆ 86 ಸೆಂಟಿಮೀಟರ್ ಪೂರ್ತಿ ವಿಸ್ತರಣೆ ಮಾಡಿದಾಗ. ನೆಕ್ಸ್ಟ್ ಮಹಿಳಾ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 157 ಸೆಂಟಿಮೀಟರ್ ಮತ್ತು ಕನಿಷ್ಠ ತೂಕ 45 kg ಇರಬೇಕಾಗತ್ತೆ. ಇನ್ನು ಕರ್ನಾಟಕದ ಅರಣ್ಯ ಪ್ರದೇಶಗಳಲ್ಲಿ ವಾಸ ಮಾಡುವ ಬುಡಕಟ್ಟು ಜನಾಂಗದ ಅಭ್ಯರ್ಥಿಗಳು ನೀವು ಆಗಿದ್ರು, ಪುರುಷರಾದ್ರೆ 155 ಸೆಂಟಿಮೀಟರ್ ಎತ್ತರ, 75 ಸೆಂಟಿಮೀಟರ್ ಇರುತ್ತೆ ಸ್ಲ್ಯಾಬು ಎದೆಯ ಸುತ್ತಳತೆ, 5 ಸೆಂಟಿಮೀಟರ್ ಕನಿಷ್ಠ ವಿಸ್ತರಣೆ ಅಂತ ಹೇಳ್ತಾರೆ. ಇನ್ನು ಕರ್ನಾಟಕದ ಅರಣ್ಯ ಪ್ರದೇಶದಲ್ಲಿ ವಾಸ ಮಾಡುವ ಮಹಿಳಾ ಬುಡಕಟ್ಟು ಜನಾಂಗದಿದ್ರೆ ಕನಿಷ್ಠ ಎತ್ತರ 150 ಸೆಂಟಿಮೀಟರ್ ಇದ್ರೆ ಸಾಕಾಗತ್ತೆ. ಇದಾದ್ಮೇಲೆ ಫಿಸಿಕಲ್ ಟೆಸ್ಟ್ ಆದ್ಮೇಲೆ ಎಂಡೋರೆನ್ಸ್ ಟೆಸ್ಟ್ ಅಂತ ಮಾಡ್ತಾರೆ, ಸಹಿಷ್ಣುತೆ ಪರೀಕ್ಷೆ. ಮೇಲಿನ ದೇಹದಾಢ್ಯತೆ ಪರೀಕ್ಷೆಯಲ್ಲಿ ಅರ್ಹರಾದ ಅಭ್ಯರ್ಥಿಗಳು ಈ ಕೆಳಗಿನ ಎಲ್ಲಾ ಸಹಿಷ್ಣುತೆ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬೇಕು ಮತ್ತು ಇದರಲ್ಲಿ ಭಾಗವಹಿಸುವುದು ಕಡ್ಡಾಯ ಅಂತ ಹೇಳಲಾಗುತ್ತೆ. ಇದರಲ್ಲಿ ಈ ಪರೀಕ್ಷೆಗಳಲ್ಲಿ ಭಾಗವಹಿಸುವುದನ್ನು ತಿರಸ್ಕಾರ ಮಾಡಿದ್ರೆ, ವಿಫಲರಾದ್ರೆ ಮುಂದಿನ ಹಂತಕ್ಕೆ ಇವ್ರನ್ನ ಪರಿಗಣನೆ ಮಾಡೋದಿಲ್ಲ. ಸೊ ಸಹಿಷ್ಣುತೆ ಪರೀಕ್ಷೆ ಏನಿರುತ್ತೆ? ಪುರುಷ ಅಭ್ಯರ್ಥಿಗಳಾದ್ರೆ 1600 ಮೀಟರ್ ಅಥವಾ 1.6 ಕಿಲೋಮೀಟರ್ ಒಂದು ಓಟ ಇರ್ತದೆ, ರನ್ನಿಂಗ್ ರೇಸ್ ಇರುತ್ತೆ. 6 ನಿಮಿಷ 30 ಸೆಕೆಂಡ್ ಟೈಮ್ ಕೊಡ್ತಾರೆ ನಿಮಗೆ. 1.6 ಕಿಲೋಮೀಟರ್ ದೂರವನ್ನ ನೀವು ಕ್ರಮಿಸಬೇಕಾಗಿರುತ್ತೆ. ಅದಾದ್ಮೇಲೆ ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತದಲ್ಲಿ ಆಯ್ಕೆ ಇರುತ್ತೆ ನಿಮಗೆ. ಎತ್ತರ ಜಿಗಿತ ಆದ್ರೆ 1.2 ಮೀಟರ್, ಕಡಿಮೆ ಇಲ್ಲದಂತೆ
ನೀವು ಜಂಪ್ ಮಾಡಬೇಕು. ಉದ್ದ ಜಿಗಿತ ಆದರೆ 3.80 ಮೀಟರ್ ಕಡಿಮೆ ಇಲ್ಲದಂತೆ ಜಂಪ್ ಮಾಡಬೇಕು. 3 ಅವಕಾಶ ಇರುತ್ತೆ. ಅಂದರೆ 3 ಅವಕಾಶದಲ್ಲಿ ನೀವು ಇದನ್ನು ಮಾಡಿ ಮುಗಿಸ್ಬೇಕಾಗತ್ತೆ. ಇನ್ನು ಗುಂಡು ಎಸೆತ 7.26 kgದು ಗುಂಡಿರುತ್ತೆ. 5.60 ಮೀಟರ್ ಕಡಿಮೆ ಇಲ್ಲದಂತೆ 3 ಅವಕಾಶಗಳು ಕೊಡ್ತಾರೆ. 5.60 ಮೀಟರ್ ಕಡಿಮೆ ಇಲ್ಲದಂತೆ ಎಸಿಬೇಕಾಗತ್ತೆ. ಇವುಗಳನ್ನ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಮುಂದಿನ ಹಂತಕ್ಕೆ ನಿಮ್ಮನ್ನ ಸೆಲೆಕ್ಟ್ ಮಾಡ್ತಾರೆ. ಮಹಿಳಾ ಅಭ್ಯರ್ಥಿಗಳಾದ್ರೆ 400 ಮೀಟರ್ ಓಟ ಇರುತ್ತೆ, 2 ನಿಮಿಷ ಸಮಯ. ಎತ್ತರ ಜಿಗಿತ ಆದ್ರೆ 0.90 ಮೀಟರ್, ಉದ್ದ ಜಿಗಿತ ಆದ್ರೆ 2.50 ಮೀಟರ್. ಗುಂಡು ಎಸೆತ 4 kgದು 3.75 ಮೀಟರ್. ಇದಕ್ಕೂ ಕೂಡ 3 ಅವಕಾಶ ನಿಮಗೆ ಇರ್ತದೆ. ಇನ್ನು ಎಕ್ಸಾಮಿನೇಷನ್ಗೆ ತಯಾರಿ ಮಾಡ್ತಕ್ಕಂಥ ಅಭ್ಯರ್ಥಿಗಳು ಈ ಟಾಪಿಕ್ಸ್ ಗಳನ್ನ ಡೀಟೇಲ್ ಆಗಿ ಓದಿ. ಅಂದ್ರೆ ನೀವು ಸಿಲೆಬಸ್ ನ ಇಟ್ಕೊಂಡು ಕಂಪ್ಲೀಟ್ ಆಗಿ ಓದಬೇಕು. ಬಟ್ ಇಲ್ಲಿ ಕೊಟ್ಟಿರುವಂತ ಟಾಪಿಕ್ ಗಳನ್ನ ಫಸ್ಟ್ ಕಾನ್ಸಂಟ್ರೇಟ್ ಮಾಡಬೇಕು. ಮೊದಲನೇದಾಗಿ PYQಗಳು ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳು, ಅದನ್ನೇ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಾನು ಕೊಟ್ಟಿರ್ತೀನಿ. ಕಳೆದ ಎಕ್ಸಾಮಿನೇಷನ್ಸ್ ಗಳಲ್ಲಿ ಹಿಂದೆ ನಡೆದಿರುವಂತಹ ಕರ್ನಾಟಕದ ಪೊಲೀಸ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯ ಕ್ವಶನ್ ಪೇಪರ್ಸ್ ಅನ್ನ ತೆಗೆದುಕೊಂಡು ಮೊದಲು ರೆಫರ್ ಮಾಡಿ, ಅದರಿಂದ ಒಂದು ಐಡಿಯಾಸ್ ತಗೊಳ್ಳಿ. ಅದಾದ್ಮೇಲೆ ಈ ಸಿಲೆಬಸ್ ಅನ್ನ ಕವರ್ ಮಾಡಿ. ಇನ್ನು ಸಾಮಾನ್ಯ ಜ್ಞಾನ ನೋಡಿ, ಕರ್ನಾಟಕದ ವಿಶೇಷಗಳು, ಕರ್ನಾಟಕದ ಇತಿಹಾಸ, ಭೂಗೋಳ, ಸಂಸ್ಕೃತಿ ಮತ್ತು ಪರಂಪರೆ, ಪ್ರಮುಖ ವ್ಯಕ್ತಿತ್ವಗಳು, ಕರ್ನಾಟಕದ ಆರ್ಥಿಕತೆ, ಇಷ್ಟು ಟಾಪಿಕ್ಸ್ ಗಳನ್ನ ಕವರ್ ಮಾಡಬೇಕು. ಇನ್ನು ಭಾರತದ ವಿಚಾರಕ್ಕೆ ಬಂದ್ರೆ ಪ್ರಾಚೀನ ಭಾರತ, ಮಧ್ಯಕಾಲೀನ ಭಾರತ, ಆಧುನಿಕ ಭಾರತ, ಇವುಗಳನ್ನ ಓದ್ಕೊಳ್ಳಿ. ಸ್ವಾತಂತ್ರ್ಯ ಹೋರಾಟ ಸಂಗ್ರಾಮದ ಬಗ್ಗೆ ಸಂಪೂರ್ಣ ಮಾಹಿತಿ ಇರಬೇಕು. ಜೊತೆಗೆ ನಮ್ಮ ರಾಷ್ಟ್ರೀಯ ನಾಯಕರ ಬಗ್ಗೆ ಸಂಪೂರ್ಣವಾದ ವಿಷಯಗಳು ನಿಮ್ಗೆ ಗೊತ್ತಿರಬೇಕು. ಸಂವಿಧಾನಕ್ಕೆ ಬಂದ್ರೆ ಇಲ್ಲೂ ಕೂಡ ನೀವೆಲ್ಲನೂ ಕವರ್ ಮಾಡಬೇಕು. ಅದರಲ್ಲಿ ಮೇನ್ ಆಗಿ ಮೂಲಭೂತ ಹಕ್ಕುಗಳು, ಕರ್ತವ್ಯಗಳು, ನಮ್ಮ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಸಂಸತ್ತು, ಪ್ರಧಾನಮಂತ್ರಿ, ರಾಷ್ಟ್ರಪತಿ, ರಾಜ್ಯ ಸರ್ಕಾರ, ಇಷ್ಟು ಮಾಹಿತಿಗಳು ನಿಮ್ಗಿರ್ಬೇಕು. ಇನ್ನು ಭೂಗೋಳ ಬಂದ್ರೆ ಭಾರತ ಮತ್ತು ಕರ್ನಾಟಕದ ಭೂಗೋಳ, ನದಿ ಮತ್ತು ಪರ್ವತಗಳು, ಹವಾಮಾನ, ನೈಸರ್ಗಿಕ ಸಂಪನ್ಮೂಲಗಳ ಬಗ್ಗೆ ಓದ್ಕೊಂಡಿರ್ಬೇಕು. ದೈನಂದಿನ ಜೀವನದಲ್ಲಿ ವಿಜ್ಞಾನ, ಮೂಲಭೂತ ಭೌತಶಾಸ್ತ್ರ, ರಾಸಾಯನಶಾಸ್ತ್ರ, ಜೀವಶಾಸ್ತ್ರ, ಪರಿಸರ ವಿಜ್ಞಾನ, ಇವೆಲ್ಲ ಸಿಲೆಬಸ್ ಆಲ್ರೆಡಿ ಅವ್ರು ಕೊಟ್ಟಿರೋದೆ. ನಾನು ಸ್ವಲ್ಪ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದೀನಿ ಅಷ್ಟೇನೆ. ಇನ್ನು ಎಕನಾಮಿಕ್ಸ್ ಬಂದ್ರೆ ಭಾರತೀಯ ಆರ್ಥಿಕತೆ, ಬ್ಯಾಂಕಿಂಗ್, ಮೂಲಭೂತ ಅಂಶಗಳು, ಸರ್ಕಾರಿಯ ಬಜೆಟ್ಗಳು, ಸರ್ಕಾರಿ ಯೋಜನೆಗಳು ಮತ್ತು ಬಜೆಟ್, ರೀಸೆಂಟ್ ಆಗಿ ಆಗಿರ್ತಕ್ಕಂಥ ಬಜೆಟ್ಗಳು. ಕರೆಂಟ್ ಅಫೇರ್ಸ್ ಬಂದ್ರೆ 6 ರಿಂದ 12 ತಿಂಗಳ ಕರೆಂಟ್ ಅಫೇರ್ಸ್. ಸೊ ಕಳೆದ 6 ರಿಂದ 12 ತಿಂಗಳ ಕರೆಂಟ್ ಅಫೇರ್ಸ್ ನಮ್ಮ ಹತ್ರ ಕರೆಂಟ್ ಅಫೇರ್ಸ್ ನೋಟ್ಸ್ ನಿಮಗೆ ಸಿಗುತ್ತೆ, ಬೇಕಾದ್ರೆ ಪರ್ಚೇಸ್ ಮಾಡ್ಕೋಬಹುದು. ಇದರಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟ ನ್ಯೂಸಸ್ ನ ಕವರ್ ಮಾಡಬೇಕು ಫಸ್ಟ್, ಅದಾದ್ಮೇಲೆ ಭಾರತಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳು, ಅದಾದ್ಮೇಲೆ ಅಂತಾರಾಷ್ಟ್ರೀಯ ಸುದ್ದಿಗಳು. ಎಸ್ಪೆಷಲಿ ಕ್ರೀಡೆ, ಪ್ರಶಸ್ತಿ, ವಿಜ್ಞಾನ ತಂತ್ರಜ್ಞಾನ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು 2 ಜಾಯ್ನ್ ಆಗಿರ್ತಕ್ಕಂಥವ್ರು ಮತ್ತು ಅಂತಾರಾಷ್ಟ್ರೀಯ ಸಂಘಟನೆಗಳು, ಇವು ವಿಷಯಗಳನ್ನ ಸ್ವಲ್ಪ ಕವರ್ ಮಾಡ್ಕೋಬೇಕಾಗಿರುತ್ತೆ. ಇನ್ನು ಮೆಂಟಲ್ ಎಬಿಲಿಟಿ ಬಂದ್ರೆ ನಂಬರ್ ಸೀರೀಸು, ಆಲ್ಫಾಬೆಟಿಕ್ ಸೀರೀಸು, ಅನಾಲಜಿ, ಕ್ಲಾಸಿಫಿಕೇಶನ್, ಕೋಡಿಂಗ್, ಡಿಕೋಡಿಂಗ್, ಬ್ಲಡ್ ರಿಲೇಷನ್, ಡೈರೆಕ್ಷನ್ ಸೆನ್ಸ್, ರ್ಯಾಂಕಿಂಗ್ ಟೆಸ್ಟ್, ಸ್ಟೇಟ್ಮೆಂಟ್ ಅಂಡ್ ಕನ್ಕ್ಲೂಷನ್, ಸಿಲಾಗಿಸಮ್, ಇಷ್ಟು ಟಾಪಿಕ್ಸ್ ಗಳನ್ನ ಫಸ್ಟ್ ಕಾನ್ಸಂಟ್ರೇಟ್ ಮಾಡಿ ಓದ್ಕೊಳ್ಳಿ. ಇನ್ನು ಬೇಸಿಕ್ ಮ್ಯಾಥಮೆಟಿಕ್ಸ್ ಅಲ್ಲಿ ಸಂಖ್ಯಾ ಪದ್ಧತಿ, ಶೇಕಡವಾರು, ಪರ್ಸೆಂಟೇಜು, ಅನುಪಾತ, ಸಮಾನುಪಾತ, ರೇಷಿಯೋ ಪ್ರಪೋರ್ಷನ್ನು, ಸರಾಸರಿ, ಆವರೇಜು, ಲಾಭ ನಷ್ಟ, ಪ್ರಾಫಿಟ್ ಅಂಡ್ ಲಾಸು, ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿಗಳು, ಸಮಯ ಮತ್ತು ಕೆಲಸ, ಸಮಯ, ವೇಗ ಮತ್ತು ದೂರ, ಮತ್ತು ಡಾಟಾ ಅನಾಲಿಸಿಸ್, ಡೇಟಾದ ವಿಶ್ಲೇಷಣೆ, ಈ ಟಾಪಿಕ್ಸ್ ಗಳನ್ನ ಕಾನ್ಸಂಟ್ರೇಟ್ ಮಾಡಿ ಓದ್ಕೋಬೇಕು. ಸೊ ಎಕ್ಸಾಮಿನೇಷನ್ಸ್ ಅಲ್ಲಿ ಕೊಟ್ಟಿರುವಂತಹ ಸಿಲೆಬಸ್ ನ ಸ್ವಲ್ಪ ಬಿಡಿಸ್ಕೊಟ್ಟಿದ್ದೀನಿ ಇಲ್ಲಿ. ಈ ಒಂದು ವಿಷಯಗಳನ್ನ ಓದ್ಬೇಕಾದ್ರೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ, ಈ ಟಾಪಿಕ್ಸ್ ಗಳನ್ನ ಓದ್ಕೊಳ್ಳಿ. ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ತೆಗೆದುಕೊಂಡು ಈ ಟಾಪಿಕ್ಸ್ ಗಳಿಂದ ಕೇಳಿರುವಂತಹ ಕ್ವಶನ್ ಗಳನ್ನ ಐಡೆಂಟಿಫೈ ಮಾಡಿ. ಆವಾಗ ಈ ಎಕ್ಸಾಮಿನೇಷನ್ಸ್ಗೆ ತಯಾರಿ ಮಾಡೋದಕ್ಕೆ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ಯಾರು ತುಂಬಾ ಕಾನ್ಫಿಡೆಂಟ್ ಇದ್ದೀರೋ ಅವರು ಮೋಕ್ ಟೆಸ್ಟ್ ಗಳನ್ನ ಅಟೆಂಡ್ ಮಾಡಿ. ಎಲ್ಲವನ್ನ ಅಟೆಂಡ್ ಮಾಡಿ ಫಿನಿಶ್ ಮಾಡಿದ್ಮೇಲೆ ಸಿಲೆಬಸ್ ಅನ್ನ ಎಕ್ಸಾಮ್ಗೆ ಹೋಗೋ ಮುಂಚೆ ಕೆಲವೊಂದಿಷ್ಟು ಮೋಕ್ ಟೆಸ್ಟ್ ಗಳನ್ನ ಅಟೆಂಡ್ ಮಾಡಿ. ಆನ್ಲೈನ್ ಆದ್ರೂ ಸರಿ, ಆಫ್ಲೈನ್ ಆದ್ರೂ ಸರಿ, ಮೋಕ್ ಟೆಸ್ಟ್ ಗಳನ್ನ ಅಟೆಂಡ್ ಮಾಡಿ. ನಮ್ಮ ವೆಬ್ಸೈಟ್ ಅಲ್ಲೂ ಕೂಡ ಹಲವಾರು ಮೋಕ್ ಟೆಸ್ಟ್ ಗಳನ್ನ ನಾನು ಪ್ರೊವೈಡ್ ಮಾಡ್ತೀನಿ. KBSC ಜಂಕ್ಷನ್ ಅಂತ ನೀವು ಗೂಗಲ್ ಸರ್ಚ್ ಮಾಡಿ ನೋಡ್ಬೋದು. ಅಲ್ಲಿ ಕೊಡುವಂತ ಮೋಕ್ ಟೆಸ್ಟ್ ಗಳನ್ನ ಅಟೆಂಡ್ ಮಾಡಿ. ಆಫ್ಲೈನ್ ಅಲ್ಲಿ ಎಲ್ಲರೂ ನಿಮಗೆ ಮೋಕ್ ಟೆಸ್ಟ್ ಗಳು ಸಿಕ್ಕಿದ್ರೆ ಅದನ್ನು ಕೂಡ ಅಟೆಂಡ್ ಮಾಡಿ, ನಿಮ್ಮ ಕಾನ್ಫಿಡೆನ್ಸ್ ಅನ್ನ ಬಿಲ್ಡ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಎಕ್ಸಾಮಿನೇಷನ್ಸ್ ಅಲ್ಲಿ ನೀವು ಕಾನ್ಫಿಡೆಂಟ್ ಇದ್ದೀರಾ ಅಂದ್ರೆ ನಿಮ್ಮ ಫಿಸಿಕಲ್ ತಯಾರಿಯನ್ನ ಕೂಡ ನೀವು ಜೊತೆಗೆ ಮಾಡ್ಕೋಬೇಕಾಗುತ್ತೆ. ರನ್ನಿಂಗ್ ಮಾಡೋದಿರ್ಬೋದು, ಗುಂಡು ಎಸೆಯೋದಿರ್ಬೋದು, ಜಿಗಿತಾ ಇರ್ಬೋದು. ಸೊ ಈ ಒಂದು ಸೆಕ್ಷನ್ ಅನ್ನ ನೀವು ಕವರ್ ಅಪ್ ಮಾಡ್ಕೊಂಡು ಬರಬೇಕು. ನಿಮ್ಮ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೋಬೇಕು. ಈ ಎಲ್ಲಾ ವಿಚಾರಗಳನ್ನ ಅಚ್ಚುಕಟ್ಟಾಗಿ ಮಾಡಿಕೊಂಡು ಎಕ್ಸಾಮಿನೇಷನ್ಸ್ಗೆ ಈಸಿಯಾಗಿ ನೀವು ತಯಾರಿಯನ್ನ ಮಾಡ್ಕೋಬಹುದು. ಕರ್ನಾಟಕ ಪೊಲೀಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ ಇನ್ಮೇಲೆ ಪ್ರತಿದಿನ ಒಂದು ವಿಡಿಯೋನ ನಾನು ಅಪ್ಡೇಟ್ ಮಾಡ್ತೀನಿ. ಪ್ರತಿಯೊಂದು ಟಾಪಿಕ್ಸ್ಗಳ ಮೇಲೆ ನೀವು ಅದನ್ನ ಕವರ್ ಮಾಡ್ಕೊಂಡು ನೋಟ್ಸ್ ಕೂಡ ಮಾಡ್ಕೋಬಹುದಾಗಿರುತ್ತೆ. ಇದು ಮುಂದೆ ಬರುವ PC ಎಕ್ಸಾಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಇನ್ನು 2 ತಿಂಗಳು ಕಾಲಾವಕಾಶವನ್ನ ಕೊಟ್ಟಿದ್ದಾರೆ. 2 ತಿಂಗಳಿಗಿಂತ ಕಡಿಮೆ ಇದೆ. ಹೆಚ್ಚು ಕಡಿಮೆ ಅವರು 50 ರಿಂದ 55 ದಿನಗಳ ಕಾಲಾವಕಾಶವನ್ನ ನಿಮಗೆ ಕೊಟ್ಟಿರ್ತಾರೆ ಎಕ್ಸಾಮಿನೇಷನ್ಸ್ಗೆ. ಹಾಗಾಗಿ ಆದಷ್ಟು ಬೇಗ ಕ್ವಿಕ್ ಫೈರ್ ಆಗಿ ನೀವು ತಯಾರಿಯನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ
ಎಲ್ರಿಗೂ ಆಲ್ ದ ಬೆಸ್ಟ್. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಿಂದ. ಎಲ್ರಿಗೂ ಧನ್ಯವಾದಗಳು.